ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಇವತ್ತು ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿವಸ, ಅಂದರೆ ಅಂಬೇಡ್ಕರ್ ಅವರ 126ನೇ ಡೆತ್ ಆ್ಯನಿವರ್ಸರಿ. ಇವತ್ತು ಆ್ಯಕ್ಚುಲಿ ದೇಶ ಇಷ್ಟೊಂದು ಮುಂದುವರಬೇಕಾದರೆ ಅಂಬೇಡ್ಕರ್ ಅವರ ಒಂದು ದೂರಗಾಮಿ ವಿಚಾರಧಾರೆಗಳಿಗೆ ಹೊಂದ್ಕೊಂಡಿದ್ದಕ್ಕೆ ಕಾರಣ ಅಂತ ನಾನು ಹೇಳ್ತೇನೆ. ಅಂಬೇಡ್ಕರ್ ಅವರು ಸಮಾಜವಾದ ಅಥವಾ ಸಮಾಜದಲ್ಲಿ ಎಲ್ಲರೂ ಒಂದೇ, ಶಿಕ್ಷಣದ ಮೂಲಕ ನಾವು ಸಮಾನತೆಯನ್ನು ಸಾಧಿಸಬಹುದು ಅಂತ ಹೇಳಿದರು. ಅದಕ್ಕಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು. ಅದರಲ್ಲಿ ಬಹುತೇಕವಾಗಿ ಎಲ್ಲವೂ ಕೂಡ ಚಾಚೂ ತಪ್ಪದೆ ಅನುಷ್ಠಾನಗೊಂಡಿದ್ದರಿಂದ ದೇಶ ಇವತ್ತು ಅಷ್ಟರ ಮಟ್ಟಿಗೆ ಮುಂದುವರೆದಿದೆ. ಮತ್ತು ನಮ್ಮಲ್ಲಿ ಜಾತ್ಯತೀತತೆ ಅಷ್ಟೊಂದು ಕಡಿಮೆ ಆಗಲಿಕ್ಕೂ ಕೂಡ ಅವರ ಒಂದು ಏನು ಸಂವಿಧಾನದ ಮೂಲಕ ನಮಗೆ ಏನು ಕೊಟ್ಟರು, ಸರಿಸಮಾನತೆಯನ್ನು ಅವರು ಬೋಧಿಸಿದರು, ಅದೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಎಸ್ ಎ ಬ್ಯಾಂಕರ್ ಆಗಿ ನಾನು ಹೇಳಲಿಕ್ಕೆ ಬಯಸೋದು ಅಂತಂದರೆ, ಬ್ಯಾಂಕಿಂಗ್ ರಂಗಕ್ಕೂ ಕೂಡ ಅವರ ಕೊಡುಗೆ ಭಾಳಷ್ಟಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಲಿಕ್ಕೂ ಕೂಡ ಅವರ ಪುಸ್ತಕಗಳೇ ತಮಗೆ ಒಂದು ಪರಿಣಾಮ ಬೀರಿದು ಅಂತೇಳಿ ಹಿಲ್ಟನ್ ಯಂಗ್ ಕಮಿಷನ್ ಕೂಡ ಅವರು ಹೇಳ್ತಾರೆ. ಹಾಗಾಗಿ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಭಾರತದ ನವಭಾರತ ನಿರ್ಮಾಣದಲ್ಲಿ ಸಾಕಷ್ಟಿದೆ. ಹಾಗಾಗಿ ಅವರನ್ನು ಇವತ್ತಿನ ಜನಾಂಗವೆಲ್ಲ ಮುಂದಿನ ಜನಾಂಗ ಕೂಡ ಸದಾ ನೆನೀತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್ಕಾರ ಕೂಡ ಇದರ ಮಟ್ಟಿಗೆ ಒಂದು ಹಬ್ಬವನ್ನು ಆಚರಣೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರ ಕೂಡ ಇದರ ಆಚರಣೆಗೆ ಇವತ್ತು ಯುವ ಪೀಳಿಗೆ ಅಥವಾ ಇವತ್ತಿನ ಪೀಳಿಗೆ ಅಂಬೇಡ್ಕರ್ ಅವರ ಕೊಡುಗೆಯನ್ನ ನೆನೆಸಬೇಕಾದ್ರೆ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕಾಗ್ತದೆ. ಹಾಗಾಗಿ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಯುವಕರಿಗೆ ಅಂಬೇಡ್ಕರ್ ಕೊಡುಗೆ ದೇಶಕ್ಕೆ ಏನಿತ್ತು ಎಂಬುದು ಗೊತ್ತಾಗ್ತದೆ. ಹಾಗಾಗಿ ಅವರ ಕೊಡುಗೆ ಮತ್ತು ಅವರು ಈ ಮೂಲಕ ಅಜರಾಮರರಾಗ್ತಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್.